ಓಯ್ ಬಂಗಾರ, ಹೇಳಪ್ಪ. ಹೋಗಿ ನಿಂದು ಮಾಸ್ ಕಾರ್ಡ್ ತಗೊಂಬಾರಮ್ಮ. ಅಪ್ಪ ಅದು ಹೋಗಿ ತಗೊಂಬಾರ ಅಂತ ಹೇಳ್ದೆ ತಾನೆ ನಿನಗೆ. ಸರಿ ಅಪ್ಪ, ತಗೊಳಪ್ಪ. ಏನಿದೆಲ್ಲ ಮಾಸ್ಕು? ಇನ್ನೇ ಕೇಳ್ತಿರೋದು ಏನಿದೆಲ್ಲ ಮಾಸ್ಕು? ಎಕ್ಸಾಮ್ ತುಂಬಾ ಕಷ್ಟ ಇತ್ತಪ್ಪ. ಮತ್ ಇನ್ನೇನ್ ಓದ್ಕೊಲಾರ್ದು ಇನ್ನೇನ್ ಮಾಡ್ತಿದ್ಯಾ ನೀನು? ಓದ್ಕೊಂತಿದೀನಿ ಅಪ್ಪ. ತಗೋ ಹೋಗು. ಯಾಕಪ್ಪ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ಯಾ? ಈ ಮಾರ್ಕ್ಸ್ ನೋಡಿ ನಮ್ಮ ಅಪ್ಪ ಎಲ್ಲಿ ಹೊಡಿತಾರೇನಂತ ಭಯ ಆಗ್ತಿದೆ ಅಕ್ಕ. ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಯಾಕೆ ಹೊಡ್ತೀರ ಪವಿ? ಈ ಸಾರಿನೂ ನನ್ಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಕ್ಕ. ಸರಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಮಾರ್ಕ್ಸ್ ಕಾರ್ಡ್ ನಿಂದು ಇದು ತಗೊಂಡಾಗ ನಿಮ್ಮ ಅಪ್ಪಗೊಂದ್ ಚೂರ್ ಡೌಟೇ ಬರಲ್ಲ. ಸರಿ ಅಕ್ಕ. ಅಪ್ಪ ತಗೊಳಪ್ಪ ಇದು. ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ ಮಗಳೇ, ಗುಡ್ ಗರ್ಲ್. ಹಿಂಗೆ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಸರಿನಾ? ಸರಿ ಅಪ್ಪ. ಸರಿ ಹೋಗೋಣ ಬಾ, ನಿನಗೋಸ್ಕರ ಒಂದು ಹೊಸ ಸೈಕಲ್ ಕೊಂಡ್ಕೊಂಬರೋಣ ಹೋಗಿ. ಐ ಆಮ್ ಸಾರಿ ಅಪ್ಪ. ಯಾಕೆ ಬಂಗಾರ, ಏನಾಯ್ತು? ಅಪ್ಪ ಅದು 85 ಮಾರ್ಕ್ಸ್ ಅಲ್ಲಪ್ಪ, 35 ಮಾರ್ಕ್ಸ್. ನೀವ್ ಎಲ್ಲಿ ನನ್ಗೆ ಹೊಡಿತೀರೋ ಅಂದ್ಬಿಟ್ಟು ನಾನೇ ಬರ್ಕೊಂಡ್ ಬಂದ್ಬಿಟ್ಟಿದೀನಿ ಅಪ್ಪ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಾನ್ ಚೆನ್ನಾಗ್ ಮಾರ್ಕ್ಸ್ ತೆಗಿತೀನಿ ಅಪ್ಪ. ಈ ಸಲ ನನ್ನ ಕ್ಷಮಿಸ್ಬಿಡಪ್ಪ. ತಪ್ಪು ಮಾಡಿದ್ರು ಧೈರ್ಯದಿಂದ ನಿಜನ ಒಪ್ಕೊಂಡಿದ್ಯಲ್ಲ, ನೆಕ್ಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ತೆಗಿ, ಸರಿನಾ? ಸರಿ